ಸಾಮಾನ್ಯವಾಗಿ ನಾವು ಆಸ್ಪತ್ರೆಗೆ ಹೋದಾಗ ಆ, ಕೈಯೋ ಕಾಲೋ ಮುರಿದಿದ್ರೆ ತಕ್ಷಣ ವೈದ್ಯರು ಒಂದು ಎಕ್ಸ್ರೇ ತೆಗೆಸ್ತಾರೆ ಅಲ್ವಾ? ಆ ಕಪ್ಪು ಬಿಳುಪಿನ ಚಿತ್ರದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತೆ. ಹೌದು. ಮನುಷ್ಯನಿಗೆ ಭೌತಿಕ ಸಮಸ್ಯೆಗಳನ್ನ ಅಳೆಯೋದು, ಅದಕ್ಕೊಂದು ಲೇಬಲ್ ಅಂಟಿಸೋದು ಬಹಳ ಸುಲಭವಾದ ಕೆಲ್ಸ. ಖಂಡಿತ. ವೈದ್ಯರು ಆ ಎಕ್ಸ್ರೇ ತೋರಿಸಿ ಇಲ್ಲಿದೆ ನೋಡಿ ಸಮಸ್ಯೆ ಎಂದಾಗ ನಮಗೂ ಒಂಥರ ನೆಮ್ಮದಿ ಸಿಗುತ್ತೆ. ಆದರೆ ನಾವು ಮನುಷ್ಯನ ಆಂತರಿಕ ಜಗತ್ತಿಗೆ ಕಾಲಿಟ್ಟಾಗ, ನಮ್ಮ ನಾಯಕತ್ವದ ಸ್ವರೂಪವನ್ನು ಪ್ರಶ್ನಿಸಿದಾಗ, ಅಥವಾ ಈ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಪಠ್ಯಗಳ ಆಳಕ್ಕೆ ಇಳಿದಾಗ ಅಲ್ಲಿ ಯಾವ ಎಕ್ಸ್ರೇ ಯಂತ್ರವೂ ಕೆಲಸ ಮಾಡಲ್ಲ. ನಿಜ. ವಿಶ್ಲೇಷಣೆಯ ಭಾಷೆಯಲ್ಲಿ ಹೇಳೋದಾದ್ರೆ ಇದನ್ನೇ ಡಯಾಗ್ನೋಸ್ಟಿಕ್ ಮಡಿ ವಾಟರ್ಸ್ ಅಥವಾ ಗೊಂದಲಮಯವಾದ ರೋಗ ನಿರ್ಣಯದ ಜಗತ್ತು ಅಂತ ಕರೀತಾರೆ. ಕರೆಕ್ಟ್. ಹಾಗಾಗಿ ಈ ಸುದೀರ್ಘವಾದ ಮತ್ತು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ವಿಷಯ ಬಹಳ ಕುತೂಹಲಕಾರಿಯಾಗಿದೆ. ನಾವು ಯೇಸುವಿನ ಅತ್ಯಂತ ಪ್ರಸಿದ್ಧ ರೂಪಕಗಳಲ್ಲಿ ಒಂದಾದ ಯೋಹಾನನ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಬರುವ ನಾನೇ ಒಳ್ಳೆಯ ಕುರುಬನು ಅಂದ್ರೆ ಗುಡ್ ಶೆಪರ್ಡ್ ಎಂಬ ಭಾಗವನ್ನ ವಿಶ್ಲೇಷಿಸಲಿದ್ದೇವೆ. ಹೌದು. ಮತ್ತು ನಮ್ಮ ಮುಂದೆ ಒಂದು ದೊಡ್ಡ ಮಾಹಿತಿ ಭಂಡಾರವೇ ಇದೆ. ಧಾರ್ಮಿಕ ಪ್ರವಚನಗಳು, ಭಾಷಾ ವಿಶ್ಲೇಷಣೆಗಳು, ಹಾಗೆ ಜಾರ್ಜ್ ಲೇಕಾಫ್ ಅವರ ಕಾಗ್ನಿಟಿವ್ ಮೆಟಫರ್ ಸಿದ್ಧಾಂತ ಮತ್ತು ಚಾರಿತ್ರಿಕ ಓದುಗರ ದೃಷ್ಟಿಕೋನಗಳಂತಹ ಮೂಲಗಳನ್ನ ನಾವಿಂದು ಅಧ್ಯಯನ ಮಾಡಲಿದ್ದೇವೆ. ಅಂದ್ರೆ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ 2000 ವರ್ಷಗಳ ಹಿಂದಿನ ಒಂದು ಕೃಷಿ ಆಧಾರಿತ ರೂಪಕ ಇಂದಿನ ನಮ್ಮ ಮಾಹಿತಿ ತಂತ್ರಜ್ಞಾನ ಮತ್ತು ಈ ಹೊರಗುತ್ತಿಗೆಯ ಆರೈಕೆ ಅಂದ್ರೆ ಔಟ್ಸೋರ್ಸ್ಡ್ ಕೇರ್ ಇರುವ ಸಮಾಜಕ್ಕೆ ಹೇಗೆ ಅಚ್ಚರಿಯ ರೀತಿಯಲ್ಲಿ ಪ್ರಸ್ತುತವಾಗಿದೆ ಅನ್ನೋದನ್ನ ಅನ್ವೇಷಿಸುವುದು. ಖಂಡಿತ. ಮತ್ತು ಇಲ್ಲಿ ಒಂದು ಸೂಚನೆ ಕೊಡೋದು ಮುಖ್ಯ. ನಮ್ಮ ಈ ವಿಶ್ಲೇಷಣೆಯಲ್ಲಿ ಯಾವುದೇ ನಿರ್ದಿಷ್ಟ ರಾಜಕೀಯ ಅಥವಾ ಧಾರ್ಮಿಕ ಒಲವುಗಳಿಲ್ಲ. ಹೌದು, ನಾವು ಯಾವುದೇ ಪಕ್ಷ ವಹಿಸೋದಿಲ್ಲ. ಕೇವಲ ಒದಗಿಸಲಾದ ಮೂಲಗಳಲ್ಲಿರುವ ಐತಿಹಾಸಿಕ ಮತ್ತು ತಾತ್ವಿಕ ವಿಚಾರಗಳನ್ನ ಮಾತ್ರ ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡ್ತೀವಿ ಅಷ್ಟೇ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಈ ಒಳ್ಳೆ ಕುರುಬ ಅನ್ನೋ ಮಾತು ದಿಢೀರನೆ ಎಲ್ಲಿಂದ ಬಂತು? ಮೂಲ ಗ್ರೀಕ್ ಭಾಷೆಯಲ್ಲಿ ಇದರ ನಿಜವಾದ ತೂಕವೇನು ಅಂತ ನೋಡೋಣ. ಯೋಹಾನ 10ನೇ ಅಧ್ಯಾಯದಲ್ಲಿ ಈ ಮಾತು ಬಂದ್ರು, ಅದು 9ನೇ ಅಧ್ಯಾಯದ ಮುಂದುವರೆದ ಭಾಗ ಅಲ್ವಾ? ಹೌದು. 9ನೇ ಅಧ್ಯಾಯದಲ್ಲಿ ಆ ಹುಟ್ಟು ಕುರುಡನೊಬ್ಬನಿಗೆ ಯೇಸು ದೃಷ್ಟಿ ನೀಡ್ತಾನೆ. ಕರೆಕ್ಟ್. ಆದರೆ ಅಂದಿನ ಧಾರ್ಮಿಕ ಮುಖಂಡರು ಅಂದರೆ ಫರಿಸಾಯರು ಇದನ್ನು ಒಪ್ಕೊಳ್ಳೋದಿಲ್ಲ. ಅವರು ಆ ವ್ಯಕ್ತಿಯನ್ನು ಬೆದರಿಸ್ತಾರೆ. ಇಲ್ಲಿ ನನಗೆ ಆಘಾತ ತಂದ ವಿಷಯ ಅಂದ್ರೆ ಆ ಕುರುಡನ ಹೆತ್ತವರ ವರ್ತನೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದ್ರೆ ಆ ಹೆತ್ತವರ ಪ್ರತಿಕ್ರಿಯೆ. ಧಾರ್ಮಿಕ ಮುಖಂಡರು ನಿಮ್ಮ ಮಗನಿಗೆ ದೃಷ್ಟಿ ಹೇಗೆ ಬಂತು ಅಂತ ಕೇಳಿದಾಗ ಅವರು ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಆ ಒಂದು ನಿಮಿಷ, ಹುಟ್ಟಿನಿಂದ ಬೆಳಕನ್ನೇ ಕಾಣದ ಮಗನಿಗೆ ದೃಷ್ಟಿ ಬಂದಾಗ ಸಂಭ್ರಮಿಸಬೇಕಾದವರು ಹೀಗೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಾ? ಸ್ವಂತ ರಕ್ತ ಸಂಬಂಧವನ್ನೇ ಕೈಬಿಡೋದು ಕ್ರೂರ ಅಲ್ವಾ? ಮೇಲ್ನೋಟಕ್ಕೆ ಹಾಗೇ ಕಾಣುತ್ತೆ. ಆದರೆ ಅಂದಿನ ಕಾನೂನುಗಳ ಪ್ರಕಾರ ಯೇಸುವನ್ನ ಬೆಂಬಲಿಸಿದ್ರೆ ಸಿನಗಾಗನಿಂದ ಅಂದ್ರೆ ಪ್ರಾರ್ಥನಾಲಯದಿಂದ ಹೊರಹಾಕಲ್ಪಡುವ ಅಪಾಯ ಇತ್ತು. ಓ, ಸಾಮಾಜಿಕ ಬಹಿಷ್ಕಾರದ ಭಯ. ಖಂಡಿತ. ಆ ಆರ್ಥಿಕ ಮತ್ತು ಸಾಮಾಜಿಕ ಉಂಟಿತನದ ಭಯದಿಂದ ಪೋಷಕರು ಅಪಾಯವನ್ನ ಕಂಡು ಓಡಿಹೋಗುವ ಬಾಡಿಗೆಯಾಳು ಅಥವಾ ಹೈಯರ್ಡ್ ಹ್ಯಾಂಡ್ಸ್ಗಳಂತೆ ವರ್ತಿಸಿದ್ರು. ಇದೇ ಹಿನ್ನೆಲೆಯಲ್ಲಿ ಯೇಸು ನಾನೇ ಒಳ್ಳೆ ಕುರುಬನು ಅಂತ ಹೇಳ್ತಾನೆ. ವಾವ್! ಅಂದ್ರೆ ಆ ನಕಲಿ ನಾಯಕರಿಗೆ ಮತ್ತು ಜವಾಬ್ದಾರಿ ಇಲ್ಲದ ವ್ಯವಸ್ಥೆಗೆ ಇದೊಂದು ನೇರವಾದ ಸವಾಲು. ಭಾಷೆಯ ಆಳಕ್ಕೆ ಹೋದ್ರೆ ಗ್ರೀಕ್ ಭಾಷೆಯಲ್ಲಿ ನಾನು ಅನ್ನೋದಕ್ಕೆ ಆತ, ಎಗೋ ಈಮಿ ಅನ್ನೋ ಪದ ಬಳಸಿದಾನೆ. ಹೌದು, ಎಗೋ ಈಮಿ ಅಥವಾ ಅಯಾಮ್. ಇದು ಹಳೆಯ ಒಡಂಬಡಿಕೆಯ ವಿಮೋಚನಾಕಾಂಡದಲ್ಲಿ ದೇವರು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವ ಒಂದು ಪ್ರಬಲ ದೈವಿಕ ಪದ. ಅಂದ್ರೆ ಇದು ಕೇವಲ ತತ್ವಜ್ಞಾನಿಯ ಮಾತಲ್ಲ, ಒಂದು ದೈವಿಕ ಅಧಿಕಾರದ ಘೋಷಣೆ. ನಿಖರವಾಗಿ. ಜೊತೆಗೆ ಅಲ್ಲಿ ಬಳಸಿದ ಒಳ್ಳೆ ಅನ್ನೋ ಪದಕ್ಕೆ ಗ್ರೀಕ್ನಲ್ಲಿ 2 ಅರ್ಥಗಳಿವೆ, ಅಗಾಥೋಸ್ ಮತ್ತು ಕಾಲೋಸ್. ಇದನ್ನ ವಿವರಿಸೋಕೆ ನಮ್ಮ ಮೂಲಗಳಲ್ಲಿ ದಿ ಗುಡ್ ಡಾಕ್ಟರ್ ಅಥವಾ ಆ ಹಳೆಯ ಕಾಲದ ಒಳ್ಳೆಯ ವೈದ್ಯರ ಸಾದೃಶ್ಯ ಇದೆ. ಅಂದ್ರೆ ಈಗ ಅಗಾಥೋಸ್ ಅಂದ್ರೆ ಕೇವಲ ಕರ್ತವ್ಯ ನಿಷ್ಠೆ. ಫೀನಿಕ್ಸ್ ನಗರದ ಸಿಸ್ಟರ್ ಓಸುಲಿವಾನ್ ಅವರ ಉದಾಹರಣೆ ತಗೊಳ್ಳೋಣ. ಹೌದು, ಅವರು ಕೇವಲ ಸನ್ಯಾಸಿನಿಯಲ್ಲ, ತರಬೇತಿ ಪಡೆದ ವೈದ್ಯೆ. ಕರೆಕ್ಟ್. ಕೇವಲ ಹಣಕ್ಕಾಗಿ ಅಥವಾ ತಮ್ಮ ಡ್ಯೂಟಿ ಅಷ್ಟೇ ಅಂತ ಕೆಲಸ ಮಾಡೋದು ಅಗಾಥೋಸ್. ಆದರೆ ಅವರು ಕೊಳಚೆ ಪ್ರದೇಶಗಳಿಗೆ ಹೋಗಿ ವಾಸನೆ ಹೊಡೆಯುವ ರೋಗಿಗಳನ್ನ ಪ್ರೀತಿಯಿಂದ ಆರೈಕೆ ಮಾಡಿದ್ರಲ್ಲ, ಆ ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದು ಕಾಲೋಸ್. ಅಂದ್ರೆ ನೈತಿಕವಾಗಿ ಸುಂದರವಾದದ್ದು.
ಯೇಸು ಇಲ್ಲಿ ಬಳಸಿರೋದು ಅದೇ ಕಾಲೋಸ್ ಅನ್ನೋ ಪದ. ಬಹಳ ಅದ್ಭುತವಾದ ಹೋಲಿಕೆ ಇದು. ಯಾಕಂದ್ರೆ ನೈಜ ಜಗತ್ತಿನಲ್ಲಿ ಕುರಿಗಳು ಯಾವಾಗ್ಲೂ ಸ್ವಚ್ಛವಾಗಿರಲ್ಲ. ಅವು ವಾಸನೆ ಬರ್ತವೆ, ಕೆಸರಿನಲ್ಲಿ ಹೊರಳಾಡ್ತವೆ. ಹೌದು. ಹಾಗಾಗಿ ಕೇವಲ ಕೆಲ್ಸಕ್ಕೆ ತಕ್ಕಂತೆ ಇರುವ ಬಾಡಿಗೆಯಾಳು ಅಂಥ ಕುರಿಗಳನ್ನ ಅಸಹ್ಯ ಪಟ್ಕೊಳ್ಬೋದು. ಆದ್ರೆ ಕಾಲೋಸ್ ಕುರುಬ ಮಾತ್ರ ಅವರಿಗಾಗಿ ಪ್ರಾಣ ಕೊಡ್ತಾನೆ. ನಿಜ. ಈಗ ಸ್ವಲ್ಪ ಆ ಪ್ರಾಚೀನ ಪ್ರಪಂಚದ ಕಡೆಗೆ ಹೋಗೋಣ. ಕಾಗ್ನಿಟಿವ್ ಮೆಟಾಫರ್ ಮತ್ತು ಆ ಕಾಲದ ಜಗತ್ತು. ಯೇಸು ಯಾಕೆ ಈ ಕುರುಬನ ರೂಪಕವನ್ನೇ ಆರಿಸ್ಕೊಂಡ ಅಂತ ನೋಡೋದಾದ್ರೆ ಜಾರ್ಜ್ ಲೇಕಾಫ್ ಅವರ ಕಾಗ್ನಿಟಿವ್ ಮೆಟಾಫರ್ ಸಿದ್ಧಾಂತ ನೆನ್ಪಾಗುತ್ತೆ. ಹೌದು, ಮನುಷ್ಯನಿಗೆ ದೈವಿಕ ನಾಯಕತ್ವದಂತಹ ಅಮೂರ್ತ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತನ್ನ ದಿನನಿತ್ಯದ ಪರಿಚಿತ ವಿಷಯಗಳ ಸಹಾಯ ಬೇಕಾಗುತ್ತೆ. ಅಂದ್ರೆ ಆ ಕಾಲದಲ್ಲಿ ಕುರಿ ಕಾಯುವುದು ಎಲ್ರಿಗೂ ಗೊತ್ತಿದ್ದ ವಿಷಯ. ತಮ್ಮ ಪ್ರಜೆಗಳನ್ನ ಕಾಯುವ ಕುರುಬರು ಅಂತಾನೆ ಕರೆಯಲಾಗ್ತಿತ್ತು. ಓ, ರಾಜರನ್ನ ಕುರುಬರು ಅಂತಿದ್ರಾ? ಹೌದು. ಮತ್ತು ಎಜಿಕಿಯಲ್ 34ನೇ ಅಧ್ಯಾಯದಲ್ಲಿ ದೇವರು ಸ್ವಾರ್ಥಿ ನಾಯಕರನ್ನ ಖಂಡಿಸಿ ತಾನೇ ಸ್ವತಃ ತನ್ನ ಜನರ ಕುರುಬನಾಗೋದಾಗಿ ಭರವಸೆ ನೀಡ್ತಾನೆ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಯೇಸು ತನ್ನನ್ನ ತಾನು ಕೇವಲ ಕುರುಬನಷ್ಟೇ ಅಲ್ಲ, ಕುರಿಗಳಿಗೆ ಬಾಗಿಲು ಕೂಡ ನಾನೇ ಎನ್ನುತ್ತಾನೆ. ಇದು ಎರಡು ಭಿನ್ನ ರೂಪಕಗಳ ಮಿಶ್ರಣ ಅಲ್ವಾ? ಒಬ್ಬನೇ ವ್ಯಕ್ತಿ ಕುರುಬನೂ ಆಗಿ ಬಾಗಿಲು ಆಗೋಕೆ ಹೇಗೆ ಸಾಧ್ಯ? ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ ಪ್ರಾಚೀನ ಕಾಲದ ಕುರಿಹಟ್ಟಿಗಳನ್ನ ಕಲ್ಪಿಸ್ಕೊಳ್ಬೇಕು. ಅಲ್ಲಿ ಮರದ ಬಾಗಿಲುಗಳಿರ್ಲಿಲ್ಲ. ಕಲ್ಲುಗಳನ್ನ ಪೇರಿಸಿ ಕಟ್ಟಿದ ಗೋಡೆಗೆ ಕೇವಲ ಒಂದು ಪ್ರವೇಶದ್ವಾರ ಇರ್ತಿತ್ತು. ರಾತ್ರಿಯಾದಾಗ ಕುರುಬನು ಆ ಪ್ರವೇಶದ್ವಾರಕ್ಕೆ ಅಡ್ಡಲಾಗಿ ಮಲಗ್ತಿದ್ದ. ಅಂದ್ರೆ ಆತನ ದೇಹವೇ ಅಲ್ಲಿ ಬಾಗಿಲಾಗಿ ಕೆಲಸ ಮಾಡ್ತಿತ್ತ? ನಿಖರವಾಗಿ. ಯಾವುದೇ ಕಾಡುಮೃಗ ಒಳಬರಬೇಕಾದ್ರೂ ಆತನನ್ನ ದಾಟಿಯೇ ಬರಬೇಕಿತ್ತು. ಆತ ಕೇವಲ ದಾರಿ ತೋರಿಸುವನಲ್ಲ, ಜೀವಕ್ಕೆ ಪ್ರವೇಶ ನೀಡುವ ದ್ವಾರವೂ ಆಗಿದ್ದ. ವಾವ್, ಇದು ನಿಜಕ್ಕೂ ಆಳವಾದ ಚಿತ್ರಣ. ಸರಿ, ಈಗ ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಈ ಪ್ರಾಚೀನ ರೂಪಕವನ್ನ ಇಂದಿನ ಆಧುನಿಕ ಜೀವನಕ್ಕೆ ಅನ್ವಯಿಸಿ ನೋಡೋಣ. ಬಾಡಿಗೆಯಾಳು ವರ್ಸಸ್ ಒಳ್ಳೆಯ ಕುರುಬ. ಬಾಡಿಗೆಯಾಳಿಗೆ ಕುರಿಗಳ ಮೇಲೆ ಪ್ರೀತಿ ಇಲ್ಲ, ತೋಳ ಬಂದಾಗ ಓಡಿ ಹೋಗ್ತಾನೆ. ಇಂದಿನ ಸಮಾಜದಲ್ಲಿ ಇದು ಹೇಗೆ ಅನ್ವಯಿಸುತ್ತೆ? ಇಲ್ಲಿ ಜಾನ್ ಮ್ಯಾಕ್ನೈಟ್ ಅವರ ದಿ ಅಬಂಡೆಂಟ್ ಕಮ್ಯುನಿಟಿ ಪುಸ್ತಕದ ಉಲ್ಲೇಖ ಬಹಳ ಪ್ರಸ್ತುತ. ಇಂದಿನ ಸಮಾಜದಲ್ಲಿ ನಾವು ನಮ್ಮ ಆರೈಕೆಯ ಜವಾಬ್ದಾರಿಯನ್ನ ಹೊರಗಿನ ತಜ್ಞರಿಗೆ, ಅಂದ್ರೆ ವೃತ್ತಿಪರರಿಗೆ ಔಟ್ಸೋರ್ಸ್ ಮಾಡಿದ್ದೇವೆ. ಅಂದ್ರೆ ಹೊರಗುತ್ತಿಗೆ ಕೊಟ್ಟಿದ್ದೀವಿ. ಮಕ್ಕಳನ್ನ ನೋಡ್ಕೊಳ್ಳೋಕೆ ಡೇ ಕೇರ್, ಮಾನಸಿಕ ನೆಮ್ಮದಿಗೆ ಥೆರಪಿಸ್ಟ್, ಹೀಗೆ. ಹೌದು. ಆದರೆ ಅವರು ಹಣ ಸಿಗುವವರೆಗೂ ಮಾತ್ರ ಸೇವೆ ನೀಡ್ತಾರೆ. ದೊಡ್ಡ ಬಿಕ್ಕಟ್ಟು ಬಂದಾಗ ಅವರು ನಮ್ಮ ಜೊತೆ ನಿಲ್ಲೋದಿಲ್ಲ. ಕರೆಕ್ಟು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಹೊತ್ತಾ, ಇದು ನನ್ನ ಸರ್ಕಸ್ ಅಲ್ಲ, ಇವು ನನ್ನ ಕೋತಿಗಳಲ್ಲ ಅಂತ. ಅಂದ್ರೆ ನನ್ನ ಡ್ಯೂಟಿ ಮುಗೀತು, ಇದು ನನ್ನ ಜವಾಬ್ದಾರಿಯಲ್ಲ ಅನ್ನೋ ಮನಸ್ಥಿತಿ. ಇಂದಿನ ಆಧುನಿಕ ಯುಗದಲ್ಲಿ ರಾಜಕೀಯ ನಾಯಕರು ಇರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿರ್ಬೋದು, ಇವೆಲ್ಲರೂ ನಮಗೆ ಆಧುನಿಕ ಬಾಡಿಗೆಯಾಳುಗಳೇ. ಖಂಡಿತ. ಅವರು ತಮ್ಮ ಲಾಭಕ್ಕಾಗಿ ಭಯವನ್ನ ಮಾರಾಟ ಮಾಡ್ತಾರೆ. ಆದ್ರೆ ಒಳ್ಳೆಯ ಕುರುಬ ಮತ್ತು ಈ ಬಾಡಿಗೆಯಾಳುಗಳಿಗೆ ಇರುವ ಅಗಾಧ ವ್ಯತ್ಯಾಸ ಅಂದ್ರೆ ನಿಸ್ವಾರ್ಥತೆ. ಯೋಹಾನ 10ನೇ ಅಧ್ಯಾಯ 18ನೇ ವಚನದಲ್ಲಿ ಏಸು ತನ್ನ ಇಚ್ಛೆಯಿಂದಲೇ ಪ್ರಾಣ ಕೊಡುವ ಬಗ್ಗೆ ಮಾತಾಡ್ತಾನೆ. ಹೌದು, ಯಾರು ನನ್ನ ಪ್ರಾಣ ಕಸಿಯುವುದಿಲ್ಲ, ನಾನೇ ಕೊಡ್ತೀನಿ ಅಂತಾನೆ. ನಿಖರವಾಗಿ. ಯಾವುದೇ ಬಲವಂತವಿಲ್ಲದೆ ತನ್ನ ಪ್ರಾಣವನ್ನ ತಾನೇ ಕೊಟ್ಟು ಮತ್ತೆ ಮರಳಿ ಪಡೆಯುವ ಅಧಿಕಾರ ಆತನಿಗಿದೆ. ಇದೊಂದು ದೈವಿಕ ಅಧಿಕಾರ ಅಲ್ವಾ? ಸರಿ, ಈಗ ನಾವು ಈ ಸಂದೇಶವನ್ನ ಆಲಿಸುವ ಓದುಗರ ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡೋಣ. ಹೊರಗಿನ ಜಗತ್ತಿನಿಂದ ಈಗ ಆಂತರಿಕ ಜಗತ್ತಿನ ಕಡೆಗೆ ಬರೋಣ. 1ನೇ ಶತಮಾನದ ಓದುಗರು ಇದನ್ನ ಹೇಗೆ ಸ್ವೀಕರಿಸಿದ್ರು? ಕ್ರೇಗ್ ಆರ್ ಕೋಸ್ಟರ್ ಅವರ ವಿಶ್ಲೇಷಣೆಯಂತೆ ಓದುಗರ ಸ್ಪೆಕ್ಟ್ರಮ್ ಬಹಳ ವಿಭಿನ್ನವಾಗಿತ್ತು. ಯಹೂದಿ, ಕ್ರಿಶ್ಚಿಯನರು ಇದರಲ್ಲಿ ಎಜೆಕಿಯಲ್ 34ರ ಭರವಸೆಯನ್ನ ಕಂಡ್ರು. ಆದ್ರೆ ಗ್ರೀಕರು ಮತ್ತು ಸಮಾರಿಯಾದವರು ಇದರಲ್ಲಿ ವಿಶ್ವಾಸಿಗಳೆಲ್ಲರನ್ನೂ ಒಗ್ಗೂಡಿಸುವ ಜಾಗತಿಕ ರಕ್ಷಕನನ್ನ ಕಂಡ್ರು. ಒಂದೇ ಹಿಂಡು, ಒಬ್ಬನೇ ಕುರುಬ ಅನ್ನೋ ಪರಿಕಲ್ಪನೆ. ಇದು ನಮ್ಗೆ ಆ ಕುರುಡನ ಕಥೆಯನ್ನೇ ನೆನಪಿಸ್ತೆ. ಅವನು ಯೇಸುವನ್ನ ಮೊದಲು ಒಬ್ಬ ಮನುಷ್ಯ ಅಂತ ಅಂದ್ಕೊಳ್ತಾನೆ, ಆಮೇಲೆ ಪ್ರವಾದಿ ಅಂತಾನೆ, ಕಡೆಗೆ ದೇವರು ಅಂತ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾನೆ. ಹೌದು, ಓದುಗರೂ ಸಹ ಈ ಸತ್ಯವನ್ನ ಹಂತ ಹಂತವಾಗಿಯೇ ಅರಿತುಕೊಳ್ಳೋದು. ಈ ಪ್ರೀಸ್ಟ್ ಮೂಲದಲ್ಲಿ ಸಂತ್ ಅಗಸ್ಟಿನ್ ಅವರ ಒಂದು ಮಾತಿದೆ, ನಾನು ನಿನ್ನನ್ನು ನನ್ನ ಹೊರಗಡೆ ಹುಡುಕ್ತಿದ್ದೆ, ಆದ್ರೆ ನೀನು ನನ್ನ ಒಳಗಿಯೇ ಇದ್ದೆ ಅಂತ. ಎಷ್ಟು ಅದ್ಭುತವಾದ ಸಾಲು ಇದು.
ಇಂದಿನ ಜಗತ್ತಿಗೆ ಇದು ಬಹಳ ಅನ್ವಯಿಸುತ್ತೆ. ಅಂದ್ರೆ ಇವತ್ತು ನಾವು ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಲೆಕ್ಕವಿಲ್ಲದಷ್ಟು ಬೆಣ್ಣೆಯ ಬ್ರ್ಯಾಂಡ್ಗಳಿರುತ್ತೆ. ನಮಗೆ ಆಯ್ಕೆಗಳು ಹೆಚ್ಚು, ಗೊಂದಲನೂ ಹೆಚ್ಚು. ಹೌದು, ನೂರಾರು ಧ್ವನಿಗಳಿರ್ತವೆ. ಆ ಸರಿಯಾದ ಕುರುಬನ ಧ್ವನಿಯನ್ನ, ಆ ಶೆಪರ್ಡ್ಸ್ ವಾಯ್ಸ್ ಅನ್ನ ಗುರುತಿಸಲು ನಮಗೆ ಆಂತರಿಕ ವಿವೇಚನೆ ಬೇಕು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ನನಗಿಲ್ಲೊಂದು ಮೂಲದಲ್ಲಿರುವ ಸಣ್ಣ ಹಾಸ್ಯ ನೆನಪಾಗ್ತಾ ಇದೆ. ಹೇಳಿ. ಒಮ್ಮೆ ಒಬ್ಬ ಪಾದ್ರಿ ಸಣ್ಣ ಮಕ್ಕಳನ್ನ ಕೇಳ್ತಾನಂತೆ, ಮಕ್ಳೇ, ಈ ಕಥೆಯಲ್ಲಿ ಕುರಿಗಳು ಯಾರು ಅಂತ. ಮಕ್ಕಳು, ಅದು ನಾವು ಅಂತಾರೆ. ಒಳ್ಳೆ ಕುರುಬ ಯಾರು ಅಂದಾಗ ಅದು ಯೇಸು ಅಂತಾರೆ. ಆಗ ಪಾದ್ರಿ ಹೆಮ್ಮೆಯಿಂದ, ಹಾಗಾದ್ರೆ ನಾನಾರು ಅಂತ ಕೇಳಿದಾಗ ಒಂದು ಮಗು ಹೇಳುತ್ತಂತೆ, ನೀವು ಕುರಿಗಳನ್ನ ಕಾಯುವ ನಾಯಿ, ಅಂದ್ರೆ ಶಿಪ್ ಡಾಗ್ ಇರಬೇಕು ಅಂತ. ಖಂಡಿತ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ನಿರೀಕ್ಷೆಗಳಿಗೂ ದೇವರ ನಿರೀಕ್ಷೆಗಳಿಗೂ ಇರುವ ವ್ಯತ್ಯಾಸವನ್ನ ಇದು ಎಷ್ಟು ಚೆನ್ನಾಗಿ ತೋರಿಸುತ್ತೆ. ನಾವೆಲ್ಲರೂ ಕೇವಲ ಕುರಿಕಾಯುವ ನಾಯಿಗಳೇ. ಹೌದು. ಹಾಗಾದ್ರೆ ನಾವು ನಮ್ಮದೇ ಧ್ವನಿಯನ್ನ ಅಥವಾ ಈ ಜಗತ್ತಿನ ಗದ್ದಲವನ್ನ ಮೀರಿ ನಿಜವಾದ ಕುರುಬನ ಧ್ವನಿಯನ್ನ ಹೇಗೆ ಆಲಿಸ್ತೀವಿ ಅನ್ನೋದು ಮುಖ್ಯ. ನಿಜ. ನಾವೀಗ ಈ ಸುದೀರ್ಘ ಅಧ್ಯಯನದ ಕೊನೆಗೆ ಬಂದಿದ್ದೀವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಆಳವಾದ ಅಧ್ಯಯನದಲ್ಲಿ ನಾವು ಆ ಕಾಲೋಸ್ ಪದದ ನೈತಿಕ ಸೌಂದರ್ಯವನ್ನ ನೋಡಿದ್ವಿ. ಹೌದು. ಹಾಗೆ ಪ್ರಾಚೀನ ಕುರುಬರಾಜರ ಕಾಗ್ನೆಟಿವ್ ಮೆಟಾಫರ್ ಅನ್ನು ಕೂಡ ವಿಶ್ಲೇಷಿಸಿದ್ವಿ. ಮತ್ತು ಇಂದಿನ ಈ ಔಟ್ಸೋರ್ಸ್ಡ್ ಸಮಾಜದಲ್ಲಿನ ಬಾಡಿಗೆಯಾಳುಗಳ ಅಪಾಯದ ಬಗ್ಗೆ ಹಾಗೂ ಬೇರೆ ಬೇರೆ ಓದುಗರು ಈ ಸತ್ಯವನ್ನ ಹೇಗೆ ಗ್ರಹಿಸ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಖಂಡಿತ. ಈ ನಕಲಿ ರಕ್ಷಕರು ಮತ್ತು ಲಾಭಕೋರರಿಂದ ತುಂಬಿರುವ ಇಂದಿನ ಗದ್ದಲದ ಜಗತ್ತಿನಲ್ಲಿ ನಿಜವಾದ ನಿಸ್ವಾರ್ಥ ಕಾಳಜಿಯ ಧ್ವನಿಯನ್ನು ಗುರುತಿಸೋದು ಹಿಂದೆಂದಿಗಿಂತಲೂ ಇಂದು ಅತ್ಯಗತ್ಯ. 100% ಸತ್ಯ. ಕೇಳುಗರಿಗೆ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟೋಗೋದಾದ್ರೆ, ಟಿಮ್ ಕೆಲ್ಲರ್ ಅವರ ಮೂರ್ತಿ ಪೂಜೆ ಅಥವಾ ಐಡಾಲೆಟ್ರಿ ಕಲ್ಪನೆಯನ್ನ ನಾವಿಲ್ಲಿ ನೆನಪಿಸ್ಕೊಳ್ಳಬಹುದು. ಒಂದು ವೇಳೆ ನಾವೆಲ್ಲರೂ ಕುರಿಗಳಂತೆ ನಮ್ಮ ನಾಯಕರನ್ನ ಕುರುಡಾಗಿ ಹಿಂಬಾಲಿಸುವ ಸ್ವಭಾವ ಹೊಂದಿದ್ರೆ, ಮತ್ತು ಆ ನಾಯಕರು ಅಂದ್ರೆ ಆ ಬಾಡಿಗೆಯಾಳುಗಳು ಕೇವಲ ನಮ್ಮಿಂದ ಉಣ್ಣೆಯನ್ನ ಮಾತ್ರ ಬಯಸುತ್ತಿದ್ರೆ, ಅಂದ್ರೆ ಆ ಉಣ್ಣೆ ನಮ್ಮ ಹಣ ಆಗಿರಬಹುದು, ನಮ್ಮ ವೋಟು ಆಗಿರಬಹುದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಕ್ಲಿಕ್ಗಳೇ ಆಗಿರಬಹುದು. ಹೌದು, ಖಂಡಿತ. ಹಾಗಾದ್ರೆ ಇಂದು ನಾವು ಪ್ರತಿದಿನ ಬೆಳಗ್ಗೆ ಎಚ್ಚರವಾದಾಗ ಯಾವ ಧ್ವನಿಗೆ ನಮ್ಮನ್ನು ಮುನ್ನಡೆಸಲು ಅವಕಾಶ ನೀಡುತ್ತಿದ್ದೇವೆ? ನಾವು ಆರಿಸಿಕೊಳ್ಳುತ್ತಿರುವ ಕುರುಬ ಯಾರು? ಯೋಚಿಸಿ ನೋಡಬೇಕಾದ ವಿಷಯ. ಹೌದು, ಆಂತರಿಕವಾಗಿ ವಿವೇಚಿಸಬೇಕಾದ ಸಮಯ ಇದು. ಇದು ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆ. ಮತ್ತೆ ಭೇಟಿಯಾಗೋಣ.